ಪ್ರಸಂಗವಣ್ಣ ಅಂತ ಹೇಳಿದ್ರೆ ಬೇರೆ ಉದ್ಯೋಗ ಇಲ್ಲ ಅಂತಲ್ಲ ಅವ್ರು ಹೇಳಿದ್ರು. ಈ ಕೆಲಸದಲ್ಲಿ ನಾವಿರುವಾಗ ಹೊತ್ತಿಗಾಗುವಾಗ ಚಡಪಡಿಸಿ ವೇಷ ಕಟ್ಟಿ ಅಲ್ಲಿಂದ ರಂಗಸ್ಥಳಕ್ಕೆ ಓಡುವುದಲ್ಲ, ಬದಲಾಗಿ ನಾವು ಮೊದಲೇ ತಯಾರಾಗಿರಬೇಕು ಅಂತ ಅವರ ಶ್ರದ್ಧೆಯನ್ನು ಸೂಚಿಸುವಂತಹ ವಾಕ್ಯ ಅದು. ಹಾಗೆ ಕೆಲವು ಸಲ ಮಳೆ ಬಂದ ಆಟ ನಿಲ್ಲುವಂತಹ ಪ್ರಸಂಗ ಬರ್ತಿತ್ತು, ಕೆಲವು ಸರ್ತಿ ಸಮಯ ಇರ್ತಿರಲಿಲ್ಲ. ಇದು ಏನಾದರೂ ಅವರ ವೇಷದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅವರು ಒಪ್ಪ ಓರಣವಾಗಿ ಮುಖಕ್ಕೆ ಬರದು, ರಂಗಸ್ಥಳಕ್ಕೆ ಹೋಗುವಾಗ ಒಂದೇ ಒಂದು ಕಾಲಿನ ಗೆಜ್ಜೆಯಾಗಲಿ, ಸೊಂಟದ ಡಾಬ ಆಗಲಿ, ಕುತ್ತಿಗೆಯ ಅಡ್ಡಿಗೆ ಆಗಲಿ ಯಾವುದೂ ಸ್ವಲ್ಪವೂ ಆಚೀಚೆ ಆಗ್ತಾ ಇರಲಿಲ್ಲ. ರಂಗಸ್ಥಳದಲ್ಲಿ ಇರುವಾಗಲೂ ಹಾಗೆ, ಅಷ್ಟು ಕುಣಿಗೆಲ್ಲ ಆಗುವಾಗಲೂ ಒಂದು ದಿವಸ ಒಂದು ಹಗ್ಗ ಹೊರಗೆ ಬಂದದ್ದಿಲ್ಲ. ಅಷ್ಟು ಅಚ್ಚುಕಟ್ಟು. ಮುಖಕ್ಕೆ ಬರೆಯುವುದು ಹಾಗೆ ಬಹಳ ಚಂದವಾಗಿ ಬರೀತಿದ್ರು. ಕೆಲವರು ಹೇಳುವ ಕ್ರಮ ಇತ್ತು, ಬಹಳ ದೂರಕ್ಕೆ ಮಾತ್ರ ಕಾಣಬೇಕದು ವೇಷ, ಹತ್ತಿರಕ್ಕೆ ಎಂತದಿಲ್ಲಪ್ಪ, ದೂರಕ್ಕೆ ಕಾಣಬೇಕು ವೇಷ ಅಂತ. ಹಾಗೆ ಹೇಳುವಾಗ ಗುಡ್ಡಪ್ಪಗೌಡರು ಹೇಳ್ತದೆ, ದೂರದವರಿಗೆ ಕಾಣುವುದಿಲ್ಲ ವೇಷ, ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದವರಿಗೆ ವೇಷ ಕಾಣ್ತದೆ ಇಲ್ಲಿ. ಹಾಗಾಗಿ ದೂರದವರಿಗೆಲ್ಲ ಹತ್ತಿರದವರಿಗೆ ಕಾಣಬೇಕು ಚೆನ್ನಾಗಿ ಅಂತ ನಾವು ತಮಾಷೆ ಮಾತಾಡೋದಿತ್ತು. ಹಾಗೆ ಗುಡ್ಡಪ್ಪಗೌಡರು ಅಂತ ಹೇಳಿದರೆ ಬಹಳ ಶ್ರದ್ಧೆಯಿಂದ ವೇಷ ಮಾಡ್ತಾ ಇದ್ರು. ನಾನು ಒಂದು ಪ್ರಸಂಗವನ್ನು ನೆನಪಿಸಿಕೊಳ್ಳಿಕ್ಕೆ ಬಯಸ್ತೇನೆ ಇಲ್ಲಿ. ಏನು ಅಂದರೆ, ಕದ್ರಿ ವಿಷ್ಣು ಮೊದಲು ಈ ರಕ್ತ ಬೀಜನಿಗೆ ಮುಖದಲ್ಲಿ ಓಂ ಬರೆಯುವಂತಹದ್ದು ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಿದರು. ಕೊನೆಗೆ ಎಲ್ಲಿವರೆಗೆ ಬೆಳೆಯಿತು ಅಂತ ಹೇಳಿದರೆ, ರಕ್ತ ಬೀಜನಿಗೆ ಓಂ ಬರೀಬೇಕು. ಓಂ ಮುಖದಲ್ಲಿ ಬರೀಲಿಲ್ಲ ಅಂತ ಅಂದರೆ ಒಂದು ಅವನಿಗೆ ಗೊತ್ತಿಲ್ಲ, ಇಲ್ಲ ಅಸಡ್ಡೆ, ಎರಡರಲ್ಲಿ ಒಂದು. ಹೀಗೆ ನೋಡುವ ಪ್ರೇಕ್ಷಕರು ಭಾವಿಸ್ತಾ ಇದ್ರು. ಒಂದು ದಿವಸ ಬಹಳ ಮಳೆ ಬಂತು, ಮತ್ತೆ ಹೆಚ್ಚು ಸಮಯ ಇಲ್ಲ, ಆದರೂ ಸೇವೆ ಆಗಲೇಬೇಕು, ಸ್ವಲ್ಪ ಬಿಟ್ಟುಬಿಟ್ಟಿತ್ತು. ಇಷ್ಟು ಬಿಟ್ಟಾಗ ಚೌಕಿ ಎಲ್ಲ ತೊಯ್ದು ಹೋಗ್ತಾ ಉಂಟು. ಅದರ ಎಡೆಯಲ್ಲಿ ಮೇಲ್ಮೇಲನೆ ಅಲ್ಲಿಂದ ಪಿಂಡಿಯಿಂದ ಅದು ಇದು ಸಾಮಗ್ರಿಗಳನ್ನೆಲ್ಲ ಜೋಡಿಸಿ ಪಕ್ಕಪಕ್ಕನೆ ಬರೆದು ವೇಷ ರಂಗಸ್ಥಳಕ್ಕೆ ಹೋಯ್ತು. ಹಾಗೆ ಹೋಗುವಾಗ ಕೇದಪಗಡಿ ಗುಡ್ಡಪ್ಪಗೌಡರ ಮುಖವರ್ಣಿಕೆ ಯಾವಾಗಲೂ ಬಹಳ ಒಪ್ಪ ಓರಣ. ಆವತ್ತು ಓಂ ಬರೀಲಿಕ್ಕೆಲ್ಲ ಪುರುಸೊತ್ತಿಲ್ಲ, ಹಾಗಾಗಿ ಒಂದು ಚಕ್ರವನ್ನು ಮುಖದಲ್ಲಿ ಬರೆದು ಅಡ್ಡ ನಾಮ ಹಾಕಿದ್ರು.